ನಮಸ್ಕಾರ ವೀಕ್ಷಕರೇ, ಎಲ್ರಿಗೂ ಪಲ್ಲವಿ ಕಿಚನ್ ಆ್ಯಂಡ್ ಬ್ಲಾಗ್ಸ್ಗೆ ಸ್ವಾಗತ. ಇವತ್ತು ನಾನು ಬೆಳಗಿನ ತಿಂಡಿಗಾಗಿ ದಿಢೀರಾಗಿ ರವೆ ಪಡ್ಡನ್ನ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ದಯವಿಟ್ಟು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ವಿಡಿಯೋ ತುಂಬ ಜನ ನೋಡಿರ್ತೀರ, ಆದರೆ ಸಬ್ಸ್ಕ್ರೈಬೇ ಆಗಿರಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ದಿಢೀರಾದಂತಹ ರವೆ ಪಡ್ಡನ್ನ ಹೇಗೆ ಮಾಡೋದು ಅಂತ ನೋಡ್ಬಿಡೋಣ. ಮೊದಲು ಈಗ ನಾನಿಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ. ಅದರಲ್ಲಿ ಒಂದು ಅಳತೆ ಕಪ್ನಲ್ಲಿ 2 ಕಪ್ ಆಗೋಷ್ಟು ರವೆನ ಹಾಕೊತಾ ಇದ್ದೀನಿ. ಅದೇ ಕಪ್ನಲ್ಲಿ ಅರ್ಧ ಕಪ್ಪಷ್ಟು ಮೊಸರು, 1 ಕಪ್ಪಷ್ಟು ನೀರನ್ನು ಹಾಕಿ ಮಿಕ್ಸ್ ಮಾಡಿ ಇದನ್ನು ನಾವು ಒಂದು 5 ಇಂದ 10 ನಿಮಿಷ ಬಿಡೋಣ ನೆನೆಯೋದಕ್ಕೆ. ನೋಡಿ, ರವೆ ಪಡ್ಡನ್ನ ಬೆಳಗಿನ ತಿಂಡಿಗೆ ನೀವು ಬೇಗ ಏನಾದರೂ ಮಾಡ್ಕೊಬೇಕು ಅಂದರೆ ಆರಾಮಾಗಿ ಬೆಳಗ್ಗೆ ಎದ್ದಿದ ತಕ್ಷಣ ಬೇಗ ಮಾಡ್ಕೊಂಡ್ಬಿಡ್ಬೋದು, ತುಂಬಾ ಬೇಗ ಆಗುತ್ತೆ. ಈಗ ಸ್ವಲ್ಪನೇ ನೀರು ಹಾಕಿ ಇದನ್ನು ನಾನು ಪ್ಲೇಟ್ ಮುಚ್ಚಿ ಇಡ್ತಾ ಇದ್ದೀನಿ. ಒಂದು 10 ನಿಮಿಷ ರವೆ ಎಲ್ಲ ನೆನಿಬೇಕು, ಆವಾಗ ಪಡ್ಡು ಸಾಫ್ಟಾಗಿ ಸ್ಮೂತಾಗಿ ಬರುತ್ತೆ. ಇದು ನೆನೆಯಷ್ಟರೊಳಗೆ ನಾವಿಲ್ಲೊಂದು ಒಗ್ಗರಣೆ ಮಾಡ್ಕೊಬಿಡೋಣ ರವೆ ಪಡ್ಡಿಗೆ. ನೋಡಿ, ಒಂದು 4 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊತಾ ಇದ್ದೀನಿ. ಒಂದು ಫ್ರೈ ಪ್ಯಾನಿಗೆ 4 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡೋದಕ್ಕೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆಯನ್ನು ಹಾಕೊತಾ ಇದ್ದೀನಿ. ಸಾಸಿವೆ ಜೀರಿಗೆ ಎಲ್ಲ ಸ್ವಲ್ಪ ಸಿಡಿದ ನಂತರ ಕಟ್ ಮಾಡಿರೋಂತಹ ಕರ್ಬೇವು ಸೊಪ್ಪು ಮತ್ತು ಸಣ್ಣಗೆ ಹೆಚ್ಚಿರೋಂಥ ಈರುಳ್ಳಿ ಹಾಕೊಂಡು ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈ ಒಗ್ಗರಣೆ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ ಪಡ್ಡು, ಅದರಿಂದ ನಾನಿಲ್ಲಿ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ನೋಡಿ, ಚೆನ್ನಾಗಿ ಒಗ್ಗರಣೆ ಆಗಿದೆ, ರವೆನೂ ಕೂಡ ನೆಂದಿದೆ. ಅದ್ರ ಜೊತೆಗೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಮಿಕ್ಸ್ ಮಾಡಿದ ನಂತರ ನಾವು ದೋಸೆ ಇಟ್ಟೋದಕ್ಕೋ ಇಡ್ಲಿ ಇಟ್ಟೋದಕ್ಕೋ ಆವಾಗ ನಾವು ನೀರು ಹಾಕಿ ಮಾಡ್ಕೋಬೇಕಾಗುತ್ತೆ. ಈಗ ನೋಡಿ, ಸಾಫ್ಟಾಗಿ ರವೆ ಎಲ್ಲ ಇದು ನೆಂದು ಇದಾಗಿದೆ. ಈಗ ನಾನು ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪನೇ ನೀರು ಹಾಕ್ಕೊಂಡು ನೀವು ವಿಸ್ಕರಲ್ಲಿ ಕೂಡ ಮಾಡ್ಕೋಬೋದು, ಇಲ್ಲ ಮಾಮೂಲಿ ಅನ್ನದ ಕೈಯಿಂದನೇ ಕೂಡ ಮಾಡ್ಕೊತಾ ಇದ್ದೀನಿ. ನೋಡಿ, ಈಗ ಸ್ವಲ್ಪನೇ ನೀರು ಹಾಕ್ಕೊಂಡು ಇಡ್ಲಿ ಹಿಟ್ಟೋದಕ್ಕೆ ನಾನು ಕಲಿಸ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಈಗಲೇ ಉಪ್ಪನ್ನ ಹಾಕೊಂಡ್ಬಿಡಿ, ಒಂದು 5 ನಿಮಿಷ ಆದರೆ ಉಪ್ಪೆಲ್ಲ ಚೆನ್ನಾಗಿ ನೆನೆಯುತ್ತೆ. ನಂತರ ತುರಿದಿರೋಂತಹ ಕ್ಯಾರೆಟು, ಹಸಿರು ಮೆಣಸಿಕಾಯಿ, ಹಾಗೆ ಕಟ್ ಮಾಡಿರೋಂಥ ಸಣ್ಣದಾಗಿ ಹೆಚ್ಚಿರೋಂಥ ಈರುಳ್ಳಿ ಹಾಕೊತಾ ಇದ್ದೀನಿ. ಇದೆಲ್ಲನ ಹಾಕ್ಕೊಳ್ಳೋದ್ರಿಂದ ರವೆ ಪಡ್ಡು ಒಳ್ಳೆ ಟೇಸ್ಟಿಯಾಗಿ ಬರುತ್ತೆ, ಹಾಗೆ ಬೇಗನೂ ಕೂಡ ಆಗುತ್ತೆ. ಟೇಸ್ಟಿಯಾಗಿಯೂ ಕೂಡ ಮಾಡಬೇಕು ಅಂದರೆ ನೀವು ಈ ರೀತಿ ಮಾಡಿಕೊಂಡ್ರೆ ಒಳ್ಳೆಯದು. ಬೆಳಗಿನ ತಿಂಡಿಗಾಗಲಿ, ಮಧ್ಯಾಹ್ನ ಮಕ್ಕಳಿಗೆ ಲಂಚ್ಗಾಗಲಿ ಎಲ್ಲದಕ್ಕೂ ಸರಿ. ನೋಡಿ, ಈಗ ಹಿಟ್ಟು ಅದಕ್ಕಿದೆ. ಒಂದು ಪಡ್ಡು ಮಣೆನ ನಾನು ಒಲೆ ಮೇಲೆ ಇಟ್ಟು ಈಗ ಅದಕ್ಕೆ ಸ್ವಲ್ಪ ಎಣ್ಣೆ ಸವರ್ಕೊಂಡು ಪಡ್ಡು ಹಿಟ್ಟನ್ನ ಹಾಕ್ಕೊಳ್ಳೋಣ. ಈಗ ಇದು ಪಡ್ಡುಗೆ ಜೊತೆಗೆ ಸ್ವಲ್ಪ ಈರುಳ್ಳಿ ಚಟ್ನಿ ಅಥವಾ ಮಾಮೂಲಿ ಕಾಯಿ ಚಟ್ನಿ ಇದ್ದರೂ ಕೂಡ ಒಳ್ಳೆ ಟೇಸ್ಟಾಗಿರುತ್ತೆ. ತಿಂದೇ ಇರೋ ಮಕ್ಕಳು ಕೂಡ ಇದನ್ನು ಇಷ್ಟಪಟ್ಟು ತಿಂತಾರೆ. ನೀವು ಒಂದು ಸಲ ಮನೆಯಲ್ಲಿ ಮಾಡಿ ನೋಡಿ, ಹಾಗೆ ಹೇಗೆ ಬಂತು ಅಂತ ನಮಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ನೋಡಿ, ಈಗ ಕಲ್ಲೆಲ್ಲ ಕಾದಿದೆ. ನಾನು ಇವಾಗ ಸ್ವಲ್ಪನೇ ಪಡ್ಡು ಹಿಟ್ಟನ್ನ ನಾನು ಈಗ ಪಡ್ಡು ಮಣೆಗೆ ಹಾಕ್ತಾಯಿದ್ದೀನಿ. ನಮ್ಮ ಚಾನಲ್ನಲ್ಲಿ ಬೇಕಾದಷ್ಟು ಬ್ರೇಕ್ಫಾಸ್ಟ್ ರೆಸಿಪಿಗಳಾಗಿರ್ಬೋದು, ಹಾಗಲೇ ಡೈಲಿ ಸಾಂಬಾರು ಮಾಡೋದಕ್ಕೂ ಕೂಡ ಯಾವ್ಯಾವ ಥರ ಸಾಂಬಾರು ರೆಸಿಪಿಗಳು ನಿಮಗೆ ಬೇಕು ಅಂದರೆ ನಮ್ಮ ಚಾನಲ್ನಲ್ಲಿ ಕೂಡ ಇದೆ. ನೀವು ಒಂದು ಸಲ ಹೋಗಿ ಇದ್ರ ಲಿಡ್ ಕ್ಲೋಸ್ ಮಾಡಿ ನಾನು ಒಂದು 5 ನಿಮಿಷ ಬೇಯಿಸ್ಕೊತಾ ಇದ್ದೀನಿ. ಲಿಡ್ ಕ್ಲೋಸ್ ಮಾಡೋದ್ರಿಂದ ಮೇಲೆಲ್ಲ ಚೆನ್ನಾಗಿ ಬೆಂದಿರುತ್ತೆ. ನೋಡಿ, ಇವಾಗ ಪರ್ಫೆಕ್ಟಾಗಿ ಬೆಂದಿದೆ ಪಡ್ಡು, ಸಾಫ್ಟ್ ಆಗಿದೆ. ನೋಡಿ, ತವಕ್ಕೂ ಕೂಡ ಸ್ವಲ್ಪನೂ ಅಂಟ್ಕೊತಾ ಇಲ್ಲ ಪಡ್ಡು. ಈ ರೀತಿ ಸ್ಪೂನಲ್ಲಿ ತೆಗೆದು ಹಾಕ್ತಾ ಇದ್ದೀನಿ. ಇದೇ ರೀತಿ ಸ್ವಲ್ಪ ಹಿಂದ್ಗಡೆ ಮುಂದ್ಗಡೆ ಎರಡೂ ಕಡೆ ಬೇಯಿಸ್ಕೊಂಬಿಡಿ ಚೆನ್ನಾಗಿ, ಆಗ ಪಡ್ಡು ಚೆನ್ನಾಗಿ ಬರುತ್ತೆ ತಿನ್ನೋದಕ್ಕೆ. ಈಗ ಎರಡೂ ಕಡೆ ಚೆನ್ನಾಗಿ ಬೆಂದಿದೆ. ನೋಡಿ, ಇಷ್ಟು ಬೆಂದರೆ ಸಾಕು, ಪಡ್ಡು ತುಂಬ ಟೇಸ್ಟಿಯಾಗಿ ಬರುತ್ತೆ. ನೋಡಿ, ಎಷ್ಟು ಸಾಫ್ಟಾಗಿ ಬಂದಿದೆ ಅಂದರೆ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಇದೇ ರೀತಿ ನಿಮಗೂ ಕೂಡ ಹೊಸ ಥರ ರೆಸಿಪಿ ಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಬೆಲ್ ಐಕನ್ನ ಪ್ರೆಸ್ ಮಾಡಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್